ಒಂದು ಕಾಲದಲ್ಲಿ ಮುತ್ತು ರತ್ನಗಳನ್ನ ಬೀದಿ ಬದಿಯಲ್ಲಿ ರಾಶಿ ಹಾಕಿ ಮಾರುತ್ತಿದ್ದ ಸಾಮ್ರಾಜ್ಯ, ದಕ್ಷಿಣ ಭಾರತದ ಹೆಮ್ಮೆ, ಹಿಂದೂ ಧರ್ಮದ ರಕ್ಷಾ ಕವಚ, ಅದೇ ವಿಜಯನಗರ ಸಾಮ್ರಾಜ್ಯ. ಇಂದು ಹಂಪಿಯಲ್ಲಿ ನಿಂತಿರುವ ಪ್ರತಿಯೊಂದು ಕಲ್ಲುಗಳು ಒಂದೊಂದು ಕಥೆಯನ್ನು ಹೇಳುತ್ತವೆ. ಬರೀ ಕಲ್ಲುಗಳಲ್ಲ, ಅವು ಗತಕಾಲದ ವೈಭವದ ಸಾಕ್ಷಿಗಳು. ಆದರೆ ಸ್ನೇಹಿತರೆ, ಈ ಬೃಹತ್ ಸಾಮ್ರಾಜ್ಯದ ಸ್ಥಾಪನೆ ಅಷ್ಟು ಸುಲಭವಾಗಿರಲಿಲ್ಲ. ಬೆಂಕಿ, ರಕ್ತ ಮತ್ತು ಸಂಘರ್ಷದ ನಡುವೆ ಅರಳಿದ ಈ ಸಾಮ್ರಾಜ್ಯದ ಉದಯದ ರೋಚಕ ಕಥೆಯನ್ನ ಇಂದಿನಿಂದ ನಾವು ಭಾಗಗಳಾಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಎಂಪಿ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಇದು ವಿಜಯನಗರ ಸಾಮ್ರಾಜ್ಯದ ಸರಣಿಯ ಮೊದಲ ಭಾಗ, ಸಾಮ್ರಾಜ್ಯದ ಉದಯ. ನಾವು ಹೋಗಬೇಕಾದ ಕಾಲಘಟ್ಟ 14ನೇ ಶತಮಾನದ ಆರಂಭ, ಅಂದರೆ ಸುಮಾರು 1320-30ರ ಸಮಯ. ಆಗ ದಕ್ಷಿಣ ಭಾರತ ಒಂದು ದೊಡ್ಡ ಕತ್ತಲಲ್ಲಿ ಸಿಲುಕಿತ್ತು. ಉತ್ತರ ಭಾರತದಿಂದ ದೆಹಲಿ ಸುಲ್ತಾನರು, ಅಂದರೆ ಪ್ರಮುಖವಾಗಿ ಮೊಹಮ್ಮದ್ ಬಿನ್ ತುಘಲಕ್ನ ಸೈನ್ಯ ದಕ್ಷಿಣದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿತ್ತು. ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮದುರೈಗಳಂತಹ ದೊಡ್ಡ ದೊಡ್ಡ ಹಿಂದೂ ರಾಜ್ಯಗಳು ಪತನಗೊಂಡಿದ್ದವು. ದೇವಸ್ಥಾನಗಳು ನಾಶವಾಗಿದ್ದವು. ಜನರಲ್ಲಿ ಭಯ ಆವರಿಸಿತ್ತು. ದಕ್ಷಿಣ ಭಾರತದ ಸಂಸ್ಕೃತಿ ಮತ್ತು ಧರ್ಮವನ್ನು ರಕ್ಷಿಸಲು ಯಾರೂ ಇಲ್ಲವೇ ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿತ್ತು. ಇಂತಹ ಕಠಿಣ ಸಮಯದಲ್ಲಿ ಇತಿಹಾಸದ ಗರ್ಭದಿಂದ ಇಬ್ಬರು ಸಹೋದರರು ಎದ್ದು ಬಂದರು. ಅವರೇ ಹರಿಹರ ಮತ್ತು ಬುಕ್ಕರಾಯ. ಇವರು ಸಂಗಮ ವಂಶದವರು. ಇತಿಹಾಸಕಾರರ ಪ್ರಕಾರ ಇವರು ಮೊದಲು ಕಾಕತೀಯರ ಅಥವಾ ಕಂಪೇಲಿ ರಾಯನ ಆಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಒಮ್ಮೆ ದೆಹಲಿ ಸುಲ್ತಾನರ ಸೈನ್ಯ ಇವರನ್ನು ಸೆರೆ ಹಿಡಿದು ದೆಹಲಿಗೆ ಕರೆದೊಯ್ಯುತ್ತದೆ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಅವರು ಅಲ್ಲಿಂದ ತಪ್ಪಿಸಿಕೊಂಡು ಅಥವಾ ನಿಯೋಜಿತರಾಗಿ ಮತ್ತೆ ದಕ್ಷಿಣಕ್ಕೆ ಬರುತ್ತಾರೆ. ಅವರಿಗೆ ತಮ್ಮ ತಾಯ್ನಾಡಿನ ದುಸ್ಥಿತಿಯನ್ನು ಕಂಡು ರಕ್ತ ಕುದಿಯುತ್ತಿತ್ತು. ಒಂದು ಸ್ವತಂತ್ರ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಲೇಬೇಕೆಂಬ ಛಲ ಅವರಲ್ಲಿತ್ತು. ಆದರೆ ಅದಕ್ಕೆ ಬೇಕಾದ ಮಾರ್ಗದರ್ಶನ ನೀಡಿದವರು ಒಬ್ಬ ಮಹಾನ್ ಗುರು. ಅವರೇ ಶೃಂಗೇರಿ ಮಠದ ಜಗದ್ಗುರುಗಳಾದ ಶ್ರೀ ವಿದ್ಯಾರಣ್ಯರು. ಹಕ್ಕ ಮತ್ತು ಬುಕ್ಕರು ತುಂಗಾಭದ್ರಾ ನದಿಯ ತೀರದಲ್ಲಿ ವಿದ್ಯಾರಣ್ಯರನ್ನು ಭೇಟಿಯಾಗುತ್ತಾರೆ. ಇಲ್ಲಿ ಒಂದು ರೋಚಕವಾದ ದಂತಕಥೆ ಇದೆ. ಒಂದು ದಿನ ಹಕ್ಕ ಬುಕ್ಕರು ತುಂಗಾಭದ್ರಾ ನದಿಯ ತೀರದಲ್ಲಿ ಬೇಟೆಯಾಡಲು ಹೋದಾಗ ಒಂದು ವಿಚಿತ್ರ ದೃಶ್ಯವನ್ನು ಕಾಣುತ್ತಾರೆ. ಸಾಮಾನ್ಯವಾಗಿ ನಾಯಿಗಳನ್ನು ಕಂಡರೆ ಮೊಲಗಳು ಓಡಿ ಹೋಗುತ್ತವೆ. ಆದರೆ ಅಲ್ಲಿ ಒಂದು ಪುಟ್ಟ ಮೊಲವು ತನ್ನನ್ನು ಅಟ್ಟಿಸಿಕೊಂಡು ಬಂದ ಬೇಟೆ ನಾಯಿಯನ್ನೇ ತಿರುಗಿ ಎದುರಿಸುತ್ತಿತ್ತು. ಇದನ್ನು ಕಂಡ ವಿದ್ಯಾರಣ್ಯರು, ಇದು ಸಾಮಾನ್ಯ ಭೂಮಿಯಲ್ಲ, ಇದು ವೀರಭೂಮಿ. ಇಲ್ಲಿ ಹುಟ್ಟುವವರು ಮತ್ತು ಇಲ್ಲಿ ನೆಲೆಸುವವರು ಪರಾಕ್ರಮಿಗಳಾಗಿರುತ್ತಾರೆ ಎಂದು ಹೇಳಿದರು. ಅದೇ ಸ್ಥಳದಲ್ಲಿ ರಾಜಧಾನಿಯನ್ನು ಕಟ್ಟಲು ಆಶೀರ್ವದಿಸಿದರು. ಗುರುಗಳ ಆಶೀರ್ವಾದ ಮತ್ತು ತಮ್ಮ ಬಾಹುಬಲದೊಂದಿಗೆ ಕ್ರಿಸ್ತಶಕ 1336ರಲ್ಲಿ ತುಂಗಾಭದ್ರಾ ನದಿಯ ದಕ್ಷಿಣ ದಡದಲ್ಲಿ ಒಂದು ಹೊಸ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಗುರು ವಿದ್ಯಾರಣ್ಯರ ಗೌರವಾರ್ಥವಾಗಿ ಅದಕ್ಕೆ ಮೊದಲು ವಿದ್ಯಾನಗರ ಎಂದು ಹೆಸರಿಡಲಾಯಿತು. ಮುಂದೆ ಶತ್ರುಗಳ ನಿರಂತರ ಜಯ ಸಾಧಿಸಿದ್ದರಿಂದ ಅದು ವಿಜಯನಗರ ಎಂದು ಪ್ರಖ್ಯಾತವಾಯಿತು. ಹರಿಹರನು ಈ ಸಾಮ್ರಾಜ್ಯದ ಮೊದಲ ಚಕ್ರವರ್ತಿಯಾದನು. ಹಂಪಿಯ ಶ್ರೀ ವಿರೂಪಾಕ್ಷನು ಈ ಸಾಮ್ರಾಜ್ಯದ ಕುಲದೈವನಾದನು. ಹೀಗೆ ದಕ್ಷಿಣ ಭಾರತದಲ್ಲಿ ಧರ್ಮ ರಕ್ಷಣೆಗಾಗಿ ಒಂದು ಮಹಾನ್ ಸಾಮ್ರಾಜ್ಯದ ಅಡಿಪಾಯ ಬಿತ್ತು. ಆದರೆ ಇದು ಕೇವಲ ಆರಂಭವಷ್ಟೇ. ಪುಟ್ಟ ರಾಜ್ಯವಾಗಿದ್ದ ವಿಜಯನಗರವು ಇಡೀ ದಕ್ಷಿಣ ಭಾರತವನ್ನೇ ಆಳುವ ಮಟ್ಟಿಗೆ ಬೆಳೆದದ್ದು ಹೇಗೆ? ಮದುರೈನ ಸುಲ್ತಾನರ ವಿರುದ್ಧ ಹೋರಾಟ ಹೇಗಿತ್ತು? ಬುಕ್ಕರಾಯನ ಸಾಹಸಗಳೇನು? ಈ ಎಲ್ಲ ರೋಚಕ ಇತಿಹಾಸವನ್ನು ನಮ್ಮ ಮುಂದಿನ ಭಾಗದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ, ಜೈ ಹಿಂದ್.